ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾಳೆ ಸೆಪ್ಟೆಂಬರ್ 9ನೇ ತಾರೀಕು ಅಂದರೆ 9ನೇ ತಿಂಗಳಲ್ಲಿ ಬರುವಂತ 9ನೇ ದಿನ 99 ಪೋರ್ಟಲ್ ಓಪನ್ ಆಗಿದೆ. ಈ 99 ಪೋರ್ಟಲ್, ಈ ಪೋರ್ಟಲ್ ಅಂದ್ರೆ ಏನು ಅಂತ ಅನ್ಕೊಳ್ತೀರಾ? ಈಗ ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬರಬೇಕು ಅಂದ್ರೆ ಫಸ್ಟ್ ನಿಮ್ಮ ಮನೆ ಮುಂದೆ ಗೇಟ್ ಇರುತ್ತೆ. ಆ ಗೇಟನ್ನು ದಾಟ್ಕೊಂಡೆ ತಾನೇ ಒಳಗಡೆ ಬಾಗಿಲ್ವರೆಗೂ ಬರಬೇಕು. ಸೊ ನೀವು ಯಾರಾದ್ರೂ ಬಂದಾಗ ಇದರ್ ನೀವೇ ಹೋಗಿ ಗೇಟ್ ಓಪನ್ ಮಾಡ್ತೀರಾ ಅಥವಾ ಅವರೇ ಗೇಟ್ ಓಪನ್ ಮಾಡ್ಕೊಂಡು ಬರ್ತಾರಲ್ವಾ? ಎಕ್ಸಾಕ್ಟ್ಲಿ ಅದೇ ತರನೇ ಯೂನಿವರ್ಸ್ ಅಲ್ಲಿ ಕೂಡ ಕೆಲವು ಒಳ್ಳೆ ದಿನಗಳಿರುತ್ತೆ. ಆ ದಿನಗಳಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಅಂಥ ದಿನಗಳನ್ನ ಪೋರ್ಟಲ್ಸ್ ಅಂತೀವಿ. ಸೊ ನಾಳೆ ಬರ್ತಾ ಇರೋದು 99 ಪೋರ್ಟಲ್, 9ನೇ ತಿಂಗಳನ್ನ 9ನೇ ದಿನದ ಪೋರ್ಟಲ್. ಸೊ ನಾಳೆ ದಿನ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಅದು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಖಂಡಿತ ನೆರವೇರುತ್ತೆ. ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ಅವ್ರಿಗೆಲ್ಲ ನನ್ನದೊಂದು ಕಿರುಪರಿಚಯ. ನನ್ನ ಹೆಸರು ತ್ರಿವೇಣಿ. ನಾನು ಹೋಪನೋಪನೋ ಹೀಲರ್ ಆಗಿದ್ದೀನಿ. ಹೋಪನೋಪನೋ ಹೀಲರ್ ಅಂದ್ರೆ ಏನು ಅಂತ ಅನ್ಕೊಳ್ತೀರಾ? ನಿಮ್ಮ ಜೀವನದಲ್ಲಿ ಆರೋಗ್ಯದ ವಿಷಯದಲ್ಲಿ ಅಥವಾ ರಿಲೇಶನ್ಶಿಪ್ ವಿಷಯದಲ್ಲಿ ಅಥವಾ ಕೆರಿಯರ್ ವಿಷಯದಲ್ಲಿ ಅಥವಾ ಹಣದ ವಿಷಯದಲ್ಲಿ ಯಾವುದೇ ತೊಂದರೆಗಳಿದ್ರೂ ಅದನ್ನ ಈ ಹೀಲಿಂಗ್ ಮೂಲಕ ಸರಿ ಮಾಡೋದು. ಇದನ್ನ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಅಂತ ಅಂದ್ರೆ ಝೂಮ್ ಕ್ಲಾಸಲ್ಲಿ ಇರುತ್ತೆ. ಲೈವ್ ಆಗಿ ಅಲ್ಲಿ ಎಲ್ಲರಿಗೂ ಒಂದೇ ಸಲ ಹೀಲ್ ಮಾಡ್ತಾ ಇರ್ತೀನಿ. ಅದ್ಭುತವಾದ ರಿಸಲ್ಟ್ಸ್ ಬರ್ತಾ ಇದೆ. ಈಗಾಗಲೇ ರಿಸಲ್ಟ್ಸ್ ಅನ್ನ ನಾನು ಶೇರ್ ಕೂಡ ಮಾಡ್ತಾ ಇದ್ದೀನಿ. ಸುಮಾರು ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ನಿಮಗೂ ಇದರಲ್ಲಿ ಭಾಗವಹಿಸಬೇಕು, ನಿಮ್ಮ ಕಷ್ಟಗಳನ್ನ ನೀವು ನಿವಾರಿಸ್ಕೋಬೇಕು ಈ ಹೀಲಿಂಗ್ ಮೂಲಕ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಝೂಮ್ ಲಿಂಕ್, ವಾಟ್ಸ್ಆಪ್ ಲಿಂಕ್, ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ನಾಳೆಯಿಂದಾನೇ ಶುರು ಆಗ್ತಾ ಇದೆ ಹೊಸ ಕ್ಲಾಸಸ್. ಎಲ್ಲರೂ ಬನ್ನಿ, ಜಾಯಿನ್ ಆಗಿ ಹೀಲ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಂದ ಪಾರಾಗಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂದ್ರೆ ನಾಳೆ 99 ಪೋರ್ಟಲ್ ಓಪನ್ ಆಗ್ತಾ ಇದೆ. ಅದಕ್ಕೆ ಯಾವ ತರ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅಂತ. ಈ 99 ಪೋರ್ಟಲ್ ಅನ್ನೋದು ಯಾಕೆ ತುಂಬಾ ಸ್ಪೆಷಲ್ ಅಂತ ಅಂದ್ರೆ ನಂಬರ್ 9ಕ್ಕೆ ತುಂಬಾ ವಿಶೇಷತೆ ಇದೆ. ಏನು ಅಂದ್ರೆ ಒಂದು ಜ್ಞಾನೋದಯ ಆಗೋದು ಕೂಡ ನಂಬರ್ 9, ನ್ಯೂಮರಾಲಜಿ ಪ್ರಕಾರ ಜ್ಞಾನೋದಯ ಆಗೋದು 9 ಅನ್ನೋ ನಂಬರ್ ಇಂದಾನೆ. ಮತ್ತೆ ನಮ್ಮ ಎದೆಯಲ್ಲಿ ಒಂದು ಕರುಣೆ, ಪ್ರೀತಿ ಇದೆಲ್ಲ ಹುಟ್ಟೋದು 9 ಅನ್ನೋ ನಂಬರ್ ಅಲ್ಲಿ ಹುಟ್ಟಿರೋರ್ಗೆ ಆಗ್ಲಿ, ಅಥವಾ ಯಾರ್ದಾದ್ರೂ ಲಕ್ಕಿ ನಂಬರ್ ಇರುತ್ತಲ್ಲ ಅದೇ ಆಗ್ಲಿ, ಅಥವಾ 9ನೇ ತಾರೀಕಿನ ಒಂದು ವಿಶೇಷತೆ ಆಗ್ಲಿ, ಇದೆಲ್ಲ ಕೂಡ. ಮತ್ತೆ ಅವತ್ತಿನ ದಿನ ಈ ಹೊಸ ಅಡ್ವೆಂಚರ್ಸ್ ಮಾಡೋರೆಲ್ಲ ಮಾಡ್ಬೋದು, ಹೊಸ ರಿಸ್ಕ್ ಗಳನ್ನ ತಗೋಬಹುದು. ಡೀಪ್ ಎಮೋಷನ್ಸ್, ನೆಗೆಟಿವ್ ಎಮೋಷನ್ಸ್ ಇಂದ ಕೂಡ ಅವತ್ತಿನ ದಿನ ಪಾರಾಗ್ಬೋದು. ಯಾರ್ಯಾರ ಜೊತೆ ಕನೆಕ್ಷನ್ಸ್ ನಮ್ಗೆ ಅಷ್ಟಾಗಿಲ್ವೋ ಅವ್ರ ಜೊತೆ ಕೂಡ ಒಂದು ಹೊಸ ಕನೆಕ್ಷನ್ ನಾವು ಬೆಳೆಸ್ಕೋಬಹುದು. ಸೊ ಈ ಎಲ್ಲಾ ರೀತಿಯಲ್ಲಿ ನೋಡಿದಾಗ 9 ಅನ್ನೋ ದಿನ ತುಂಬಾನೇ ಪವರ್ಫುಲ್ ಆಗಿದೆ. ಸೊ ನಾಳೆ 9ನೇ ತಿಂಗಳು 9ನೇ ದಿನ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಹೇಗೆ ಅಂದ್ರೆ ನಾಳೆ ಇಡೀ ದಿನ ಯಾವ ನೆಗೆಟಿವ್ ಎಮೋಷನ್ ಇಲ್ಲದೆ ಎಲ್ರು ಎಲ್ಲ ಕಷ್ಟಗಳನ್ನ, ಎಲ್ಲ ಪ್ರಾಬ್ಲಮ್ಸ್ ಅನ್ನ ಮರ್ತೋಗಿ ಪಕ್ಕಕ್ಕಿಡಿ. ನಾಳೆ ಫುಲ್ಲು ಆರಾಮಾಗಿರಿ, ನಗ್ತಾ ಇರಿ. ಬೆಳಿಗ್ಗೆ ನಿದ್ದೆ ಎದ್ದಾಗಿಂದ ಎಷ್ಟು ಜಾಸ್ತಿ ಗ್ರಾಟಿಟ್ಯೂಡ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೇದು. ಯಾಕೆಂದ್ರೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಫ್ರೀಕ್ವೆನ್ಸಿ ತುಂಬಾ ಹೈ ಆಗತ್ತೆ. ನಾಳೆ ದಿನ ನಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಂಡಷ್ಟು ನಮ್ಮ ಬೇಡಿಕೆಗಳೆಲ್ಲ ಬೇಗ ನೆರವೇರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದಾಗ್ಲಿಂದಾನೆ ನೀವು ನೋಡೋ ಪ್ರತಿ ಒಂದಕ್ಕೂ ಕೃತಜ್ಞತೆಗಳನ್ನ ಹೇಳ್ಕೊಳ್ತಾ ಇರಿ, ಥ್ಯಾಂಕ್ಸ್ ಹೇಳ್ಕೊಳ್ತಾ ಇರಿ. ಯಾರ್ಯಾರು ನಿಮ್ಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನೀವು ಹಾಕೊಳ್ಳೋ ಬಟ್ಟೆ ಆಗಿರ್ಲಿ, ನೀವು ಊಟ ಮಾಡೋ ಆ ಊಟಕ್ಕೆ ಆಗಿರ್ಲಿ, ನೀವಿರೋ ಮನೆ, ನೀವು ಹಾಕೊಳ್ಳೋ ಚಪ್ಪಲಿ, ಈ ತರ ಪ್ರತಿ ಒಂದಕ್ಕೂ ಕೃತಜ್ಞತೆಗಳನ್ನ ಹೇಳ್ತಾನೆ ಇರಿ. ಅದು ಅಲ್ಲದೆ ಇನ್ನೂ ನಿಮ್ಮ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಬೇಕಲ್ವಾ? ಅದಕ್ಕೆ ನಾಳೆ ದಿನ ಒಂದು ಪೇಪರ್ ತಗೊಂಡು 108 ಗ್ರಾಟಿಟ್ಯೂಡ್ಸ್ನ ಬರೀರಿ.
ನೀವು ಯಾವುದಕ್ಕೆಲ್ಲ ನಿಮ್ಮ ಜೀವನದಲ್ಲಿ ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀರೋ ಅದಕ್ಕೆಲ್ಲದಕ್ಕೂ ಬರೀರಿ. ನಿಮ್ಮ ಲೈಫ್ನಲ್ಲಿರೋ ಎಲ್ಲ ಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಇಷ್ಟಾದರೂ ಮಾಡ್ಬೋದಲ್ವಾ ಸ್ನೇಹಿತರೆ? ಕುತ್ಕೊಂಡು ಒಂದು ಅಬ್ಬಬ್ಬ ಅಂದರೆ ಒಂದು 1/4 ಗಂಟೆ ಆಗ್ಬೋದು. ಬರ್ಕೊಳ್ಳಿ, ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಂಡು ಇನ್ನೊಂದು ಪೇಪರ್ ತಗೊಳ್ಳಿ. ಅದರಲ್ಲಿ ನಿಮ್ಮ ಲೈಫಲ್ಲಿ ನಿಮಗೆ ಏನೇನು ಬೇಕು ಅದೆಲ್ಲ ಸಿಕ್ಕಿದೆ ಅನ್ನೋ ಹಾಗೆ ಬರ್ಕೊಳ್ಳಿ. ಅಂದರೆ ಆರೋಗ್ಯದ ವಿಷಯದಲ್ಲಿ ಏನಾದರೂ ತೊಂದರೆಗಳಿದೆ, ಅದು ಆಲ್ರೆಡಿ ಸರಿ ಹೋಗಿದೆ, ನೀವು ಆರೋಗ್ಯವಾಗಿದ್ದೀರಾ ಅಂತ. ರಿಲೇಶನ್ಶಿಪ್ ಅಂತ ಬಂದಾಗ ನಿಮಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾರ ಜೊತೆ ನಿಮ್ಮ ರಿಲೇಶನ್ಶಿಪ್ ಅಷ್ಟಾಗಿ ಸರಿ ಇಲ್ವೋ ಅದು ಆಲ್ರೆಡಿ ಸರಿ ಹೋಗಿದೆ ಅಂತ ಬರ್ಕೊಳ್ಳಿ. ಯಾರೆಲ್ಲ ಪ್ರೀತಿ ಮಾಡ್ತಿದ್ದಾರೋ, ತಂದೆ ತಾಯಿ ಒಪ್ಕೋಬೇಕು ಅಂತ ಇದೆಯೋ ಅವರೆಲ್ಲ ತಂದೆ ತಾಯಿ ಒಪ್ಕೊಂಡು ಮದುವೆಗೆ ನಿಮ್ಮ ಮದುವೆ ಸಿದ್ಧತೆಗಳು ನಡೀತಾ ಇದೆ, ಆ ಥರ ಬರ್ಕೊಳ್ಳಿ. ಯಾರಿಗೆಲ್ಲ ಮಕ್ಕಳಾಗಲಿಲ್ವೋ, ನಮಗೆ ಆಲ್ರೆಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಮುದ್ದಾದ ಆರೋಗ್ಯವಾದ ಮಗು ಹುಟ್ಟಿದೆ, ಆ ಥರ ಬರ್ಕೊಳ್ಳಿ. ಮತ್ತು ನಿಮಗೆ ಹಣದ ತೊಂದರೆ ಇರೋರಿಗೆ, ಎಷ್ಟು ಸಾಲಗಳಿರೋರೆಲ್ಲ ಸಾಲಗಳೆಲ್ಲ ನಿಮಗೆ ಕೊಡೋಷ್ಟು ಹಣ ಯೂನಿವರ್ಸ್ ನಿಮಗೆ ಒದಗಿಸಿ ಕೊಟ್ಟಿದೆ ಅಂತ ಬರ್ಕೊಳ್ಳಿ. ನಿಮಗೆ ಕೊಡಬೇಕಾಗಿರೋರು ನಿಮಗೆ ಕೊಡೋದಕ್ಕೆ ಅವ್ರಿಗೇನು ಯೂನಿವರ್ಸು ಹಣ ಒದಗಿಸ್ಕೊಟ್ಟಿದೆ, ಆ ಹಣನ ಅವ್ರು ನಿಮಗೆ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. ಈ ರೀತಿ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಗಳಿದೆಯೋ ಅದೆಲ್ಲ ಆಲ್ರೆಡಿ ನೆರವೇರಿದೆ ಅನ್ನೋ ಹಾಗೆ ಬರ್ಕೊಂಡು ಪ್ರತಿಯೊಂದಕ್ಕೂ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಪ್ರತಿಯೊಂದು ನಿಮ್ಮ ಆಸೆಗೂ ಕೊನೆಯಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಕೊಳ್ಳಿ. ಯಾಕೆಂದರೆ ನಾಳೆ ದಿನ ನಾವು ಯೂನಿವರ್ಸ್ನ ಒಂದೇ ಸೆಕೆಂಡ್ ಕೂಡ ಮರೆಯೋಂಗಿಲ್ಲ. ಯಾಕೆಂದರೆ ಅಷ್ಟೊಂದು ಸ್ಟ್ರಾಂಗ್ ವೈಬ್ರೇಷನ್ಸ್ ಇದೆ ಯೂನಿವರ್ಸಲ್ಲಿ. ಅದನ್ನು ನಾವು ಉಪಯೋಗಿಸ್ಕೊಳ್ಳೋಣ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಎಷ್ಟೆಲ್ಲ ಕಷ್ಟಗಳನ್ನು ಹಂಚ್ಕೊಳ್ತಾ ಇರ್ತೀರಾ ಅಲ್ವಾ ನನ್ನ ಜೊತೆ, ಕಮೆಂಟ್ಸಲ್ಲಿ ಹೇಳ್ತೀರಾ, ವಾಟ್ಸಪ್ಪಲ್ಲಿ ಹೇಳ್ತೀರಾ, ಝೂಮ್ ಕ್ಲಾಸಸ್ಸಲ್ಲಿ ಹೇಳ್ತೀರಾ. ಅಷ್ಟನ್ನೂ ಇಲ್ಲಿ ಬರ್ಕೊಳ್ಳಿ ಪೇಪರಲ್ಲಿ. 108 ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳು ಆಲ್ರೆಡಿ ನಿಮಗೆ ನೆರವೇರಿದೆ ಅನ್ನೋ ಹಾಗೆ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನಾಳೆ ದಿನ ನೀವು ಸಾಧ್ಯ ಆದರೆ ಸ್ಕೈ ಬ್ಲೂ ಕಲರ್ ಬಟ್ಟೆನೇ ಹಾಕೊಳ್ಳಿ. ಯಾಕೆಂದ್ರೆ ನಾಳೆ ಸ್ಕೈ ಬ್ಲೂ ಆರ್ಚ್ ಪೋರ್ಟಲ್ ಓಪನ್ ಆಗ್ತಾ ಇರೋದು. ಹಾಗಾಗಿ ಸ್ಕೈ ಬ್ಲೂ ಕಲರ್ ಡ್ರೆಸ್ ಇರೋರು ಹಾಕೊಳ್ಳಿ, ಇಲ್ಲದೆ ಇರೋರು ನೋ ಪ್ರಾಬ್ಲಮ್, ಅದೇನು ಕಡ್ಡಾಯ ಅಲ್ಲ, ಒಳ್ಳೇದು ಅಂತ ಹೇಳಿದೆ. ಆಕಾಶನೇ ಇದೆಯಲ್ಲ, ಆಕಾಶನೇ ಬ್ಲೂ ಕಲರ್ ಇದೆ, ನಾವು ಇರೋದೇ ಆಕಾಶದ ಕೆಳಗೆ, ಹಾಗಾಗಿ ನೋ ಪ್ರಾಬ್ಲಮ್. ನೀವು ಇಷ್ಟೆಲ್ಲ ಬರ್ಕೊಂಡ್ಮೇಲೆ ನೀವು ಹೊರಗೋಗಿ ಅದನ್ನ ಸುಟ್ಟು 2 ಪೇಪರ್ಗಳನ್ನು ಸುಟ್ಟು ಆ ಬೂದಿನ ತಗೊಂಡು ಆಕಾಶಕ್ಕೆ ಸಮರ್ಪಣೆ ಮಾಡಿ ಉಫ್ ಅಂತ ಊದ್ಬಿಟ್ಟು ಸಮರ್ಪಣೆ ಮಾಡಿಬಿಟ್ಟು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ಸನ್ನು ಹೇಳ್ಕೊಳ್ಳಿ. ನಾಳೆ ಇಡೀ ದಿನ ಮರಿಬೇಡಿ ಗ್ರ್ಯಾಟಿಟ್ಯೂಡ್ನ ಹೇಳ್ಕೊಳ್ಳೋದು. ಇವತ್ತು ರಾತ್ರಿ 12 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆವರೆಗೂ 9ನೇ ತಾರೀಕು ಇರುತ್ತೆ. ಸೊ ಆ ಟೈಮಲ್ಲಿ ಮತ್ತೆ ನೀವು ಬಂದು ಯಾವ ಟೈಮಲ್ಲಿ ಮಾಡಬೇಕು, ಬೆಳಿಗ್ಗೆ ಮಾಡಬೇಕಾ, ಸಂಜೆ ಮಾಡಬೇಕಾ, ಆ ಥರ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇವತ್ತು ರಾತ್ರಿ 12 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆವರೆಗೂ ಮಾಡ್ಕೊಳ್ಳಿ, ಆಯ್ತಾ? ಯಾವಾಗಾದರೂ ಮಾಡಿ, ಆದರೆ ಇಡೀ ದಿನ ಕೃತಜ್ಞತೆಯಲ್ಲೇ ಇರೋದನ್ನ ಮರಿಬೇಡಿ. ನಗ್ನಗ್ತಾ ಇರಿ, ಖುಷಿಯಾಗಿರಿ. ಯಾಕೆಂದ್ರೆ ನಮ್ಮ ವೈಬ್ರೇಷನ್ ಫುಲ್ ಹೈ ಮಾಡ್ಕೊಳ್ಳೋಕೋಸ್ಕರನೇ ಅಲ್ವಾ ನಾವು 108 ಗ್ರ್ಯಾಟಿಟ್ಯೂಡ್ಸ್ ಬರೆಯೋದು. ಅಲ್ಲಿ ಬರೆಯೋ ಟೈಮಲ್ಲಿ ಮಾತ್ರ ಬರೆದ್ಬಿಟ್ಟು ಮಿಕ್ಕಿದ ಟೈಮಲ್ಲಿ ಕೋಪ ಮಾಡ್ಕೊಳ್ಳೋದು, ಕೂಗಾಡೋದು, ಬೇಜಾರಾಗೋದು, ಈ ಥರ ನೆಗೆಟಿವ್ ಎಮೋಷನ್ಸ್ನೆಲ್ಲ ನಾವು ಹೊರಗೆ ಹಾಕಿದ್ರೆ ಹೋಯ್ತಲ್ಲ ನಮ್ಮ ಮ್ಯಾನಿಫೆಸ್ಟೇಷನ್ನು. ಹಾಗಾಗಿ ಮರಿಬೇಡಿ, ನಾಳೆ ಎಷ್ಟೇ ಕಷ್ಟಗಳಿರಲಿ ಹ್ಯಾಪಿಯಾಗಿ ನಗ್ನಗ್ತಾ ಇರಿ. ನಿಮ್ಮ ಎದೆಯಲ್ಲಿ ಬರೀ ಪ್ರೀತಿ ಪ್ರೀತಿ ಪ್ರೀತಿನೇ ಇರಬೇಕು. ಯಾರನ್ನ ನೋಡಿದ್ರು ಅವ್ರನ್ನ ಕಂಡ್ರೆ ನಿಮ್ಗೆ ಆಗದಿದ್ರು ಪರವಾಗಿಲ್ಲ, ಸುಮ್ಮನೆ ಅವ್ರನ್ನ ಕಣ್ಣಿಂದ ಒಂದು ಪ್ರೀತಿಯಿಂದ ನೋಡಿ ಸಾಕು. ಹೋಗಿ ಅವ್ರ ಮೇಲ್ ಬಿದ್ದು ಮಾತಾಡಿಸ್ಬೇಕು ಅಂತೇನಿಲ್ಲ. ಎಷ್ಟು ಜಾಸ್ತಿ ಪ್ರೀತಿ ಕರುಣೆ ಅನ್ನೋದು ನಿಮ್ಮ ಎದೆಯಿಂದ ಬರುತ್ತೋ ಅಷ್ಟು ಒಳ್ಳೆಯದು ನಾಳೆ. ಹಾಗಾಗಿ ಇಡೀ ದಿನ ನಗ್ನಗ್ತಾ ಖುಷಿಯಾಗಿ ಕೂಲಾಗಿ ಕಾಮಾಗಿರಿ. ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳಿಂದ ಹೊರಗೆ ಬಂದು ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಯೂನಿವರ್ಸನ್ನ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.